ಕಾಲ್ತುಳಿತ ಕೇಸ್ನಲ್ಲಿ ತೀವ್ರಗೊಂಡಿದೆ ಸಿಐಡಿಯ ತನಿಖೆ. ಸ್ಟೇಡಿಯಂಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಐಡಿ ಟೀಮ್. ಕಾಲ್ತುಳಿತ ದುರಂತ ಸ್ಥಳಗಳ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ ಸಿಐಡಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನ ವಶಕ್ಕೆ ಪಡೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರತಿ ಗೇಟ್ಗಳಿಗೂ ಕೂಡ ತೆರಳಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಸಿಐಡಿ ಟೀಮ್. ಸ್ಟೇಡಿಯಂ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಿಐಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅಂಡ್ ಟೀಮ್ನಿಂದ ತನಿಖೆ ಆಗ್ತಾ ಇದೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಾಯ್ತು, ಏನೇನಾಯ್ತು, ಜೊತೆಯಲ್ಲಿ ಅಲ್ಲಿರುವಂತಹ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿನ ಫುಟೇಜಸ್ಗಳನ್ನ ಅವತ್ತೇನಾಯ್ತು, ಯಾವ ರೀತಿಯಾದಂತಹ ದಟ್ಟಣೆ ಇತ್ತು, ಹೆಂಗೆ ಓಡಾಟಗಳಾಗ್ತಿತ್ತು ಅಂದ್ರೆ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆ ಮಾಡ್ತಿದ್ದಾರೆ. ಈಗಾಗಲೇ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ಹೆಗಲಿಗೆ ಬಂದಿದೆ ಈ ಪ್ರಕರಣ. ಆ ಮೂಲಕವಾಗಿ ತನಿಖೆ ಸಾಗ್ತಾ ಇದೆ, ಚುರುಕುಗೊಳ್ತಾ ಇದೆ. ಸಿಐಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅಂಡ್ ಟೀಮ್ನಿಂದ ತನಿಖೆ ಚುರುಕುಗೊಂಡಿರೋದು. ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಮಹಜರು ಮಾಡುವಂಥ ಪ್ರಕ್ರಿಯೆ ಮಾಡ್ತಿದ್ದಾರೆ. ಏನಾಯಿತು, ಯಾವ್ಯಾವ ಗೇಟು, ಪ್ರತಿ ಗೇಟು ಕೂಡ ಹೋಗಿ, ಯಾಕಂದರೆ ಕಾಲ್ತುಳಿತ ನಡೆದಿರುವಂಥ ಅನೇಕ ಗೇಟ್ ನಂಬರ್ 7, 12 ಈ ಮೂಲಕವಾಗಿ ಎಲ್ಲ ಗೇಟ್ಗೂ ಕೂಡ ಭೇಟಿ ಕೊಟ್ಟು ಅವತ್ತು ಎಷ್ಟೊತ್ತಿಗೆ ಯಾವ ರೀತಿಯಾಗಿ ಬಿಟ್ರಿ, ಯಾವ್ಯಾವ ಗೇಟನ್ನ ಎಷ್ಟೊತ್ತಿಗೆ ಓಪನ್ ಆಯಿತು, ಏನು ನಡೀತು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು, ನೂಕುನುಗ್ಗಲಾಯಿತು, ತಳ್ಳಾಟಗಳಾಯಿತು. ಕಾಲ್ತುಳಿತದಿಂದ 11 ಜನ ಅಮಾಯಕ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಸದ್ಯ ಅದೇ ಪ್ರಕರಣದಲ್ಲೇ ಈಗ ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ದಾರೆ ಸಿಐಡಿ ಟೀಮ್. ಪ್ರತಿ ಹಂತದಲ್ಲೂ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಎಷ್ಟು ಜನ ಬಂದಿದ್ರು, ಒಂದು ಕಡೆಯಲ್ಲಿ ಸ್ಟೇಡಿಯಂಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡ ಮಾತಾಡಿಸ್ತಿದ್ದಾರೆ. ಯಾರೆಲ್ಲ ಇದ್ರು ಆ ಹೊತ್ತಿನಲ್ಲಿ, ಇನ್ಚಾರ್ಜ್ ಯಾರಿದ್ರು, ಹೇಗಾಯಿತು, ಯಾವ್ಯಾವ ಗೇಟನ್ನ ಎಷ್ಟೊತ್ತಿಗೆ ಓಪನ್ ಮಾಡಿದ್ರು, ಜನ ಹೇಗೆ ನುಗ್ಗಿದ್ರು, ದುರಂತಕ್ಕೆ ಏನು ಕಾರಣ, ಎಕ್ಸಾಕ್ಟ್ ಆಗಿ ಅವತ್ತು ಏನಾಯಿತು, ಆ ನಿಟ್ಟಿನಲ್ಲಿ ಅದನ್ನ ಹೆಚ್ಚಿನ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲಿನ ಸಿಸಿಟಿವಿ ಫುಟೇಜಸ್ಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಅವತ್ತು ಜನ ಹೇಗಿದ್ರು, ಚಲನವಲನಗಳು ಹೆಂಗಾಗ್ತಿತ್ತು. ಒಟ್ಟಿನಲ್ಲಿ ಈ ಕಾಲ್ತುಳಿತ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರೋ ಪ್ರಕರಣ. ಇದನ್ನು ಭೇದಿಸಬೇಕು. ಯಾರ ಹೊಣೆ ಇದು, ಹೊಣೆಯನ್ನು ಹೊತ್ಕೊಳ್ಳೋದಕ್ಕೆ ಯಾರೂ ಕೂಡ ಮುಂದಾಗ್ತಿಲ್ಲ. ಒಟ್ಟಿನಲ್ಲಿ ತನಿಖೆಯ ಮೂಲಕವಾಗಿ ತಪ್ಪಿತಸ್ಥರು ಯಾರು, ಸ್ಟೇಡಿಯಂನಿಂದ ಅಲ್ಲಿರುವಂಥ ಅಧಿಕಾರಿಗಳೆಲ್ಲಾದರೂ ಎಚ್ಚೆತ್ಕೊಂಡಿಲ್ವಾ, ಅವರು ಮಿಸ್ಟೇಕಾ, ಪೊಲೀಸ್ ಅಧಿಕಾರಿಗಳದೇ ಮಿಸ್ಟೇಕಾ, ಅಥವಾ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಮಿಸ್ಟೇಕಾ, ಅಥವಾ ಸರ್ಕಾರ ಇದನ್ನ ಹೊಣೆನ ಈಗಾಗಲೇ ಒಪ್ಕೊಳ್ತಾರ. ಒಟ್ಟಿನಲ್ಲಿ ತನಿಖೆ ಮಾತ್ರ ಬಹಳಷ್ಟು ಬಿಗುವಿನಿಂದ ಸಾಗ್ತಿದೆ. ಸಿಐಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ಟೀಮಿಂದ ತನಿಖೆ ಸಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಯಾವ ರೀತಿಯಾಗಿ ಸಿಐಡಿ ಅಧಿಕಾರಿಗಳ ಸ್ಥಳ ಮಹಜೂರು ಕೆಲಸ ಸಾಗ್ತಿದೆ, ಯಾವೆಲ್ಲ ಅಧಿಕಾರಿಗಳಿದ್ದಾರೆ, ಹೇಗೆ ಸಾಗ್ತಾ ಇದೆ? ಅಖಿಲೇಶ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಕಾಲ್ತುಳಿತ ಪ್ರಕರಣ ಏನಿದೆ, ಆ ಒಂದು ಪ್ರಕರಣ ಕೂಡ ಈಗ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಯಾವಾಗ ಅಂದ್ರೆ ಕಳೆದ 2 ದಿನ ಹಿಂದೆ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸಿಐಡಿಗೆ ವಹಿಸಲಾಯಿತು. ಸಿಐಡಿ ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ FIR ಸೇರಿದಂತೆ ಕೆಲವೊಂದಷ್ಟು ತನಿಖಾ ಒಂದು ದಾಖಲೆಗಳು ಸೇರಿದಂತೆ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನವರು ಕೂಡ ಕೊಟ್ಟಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ವಶಕ್ಕೆ ಪಡೆದು ಅಧಿಕೃತವಾಗಿ ಒಂದು ತನಿಖೆಯನ್ನ ಕೂಡ ಶುರು ಮಾಡಲಾಗಿದೆ. ಅಂದ್ರೆ ನೆನೆಯೂ ಕೂಡ ಸಾಕಷ್ಟು ಒಂದು ತನಿಖೆಯನ್ನು ಮುಂದುವರಿಸಿದಂತ ಸಿಐಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲೂ ಕೂಡ ಸಾಕಷ್ಟು ತನಿಖೆಯನ್ನು ನಡೆದ್ರು. ಜೊತೆಗೆ ಕಾಲ್ತುಳಿತ ದುರಂತ ಸ್ಥಳದಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸ್ಟೇಡಿಯಂನಲ್ಲಿ ಇದ್ದಂತ ಒಟ್ಟು 19, 20 ಹಾಗೂ 22 ಗೇಟ್ ನಂಬರ್ ಏನಿದೆ, ಅಲ್ಲಿ ಸಿಸಿಟಿವಿಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಟೇಡಿಯಂನಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಅಧಿಕಾರಿಗಳು ಯಾರ್ಯಾರಿದ್ರೆ ಅವರಿಂದನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾವಾಗ ಕಾಲ್ತುಳಿತ ಸ್ಟಾರ್ಟ್ ಆಯ್ತು ಅಂದ್ರೆ ಕೇವಲ 8 ನಿಮಿಷಗಳ ಅಂತರದಲ್ಲಿ ಈ ಒಂದು ಕಾಲ್ತುಳಿತದ ಸಂಪೂರ್ಣ ಒಂದು ಕೇಸ್ ಏನಿತ್ತು ಆ ಒಂದು ಸಿಸಿಟಿವಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಯಾವಾಗ ಈ ಒಂದು ಮೊದಲನೇ ಬಾರಿಗೆ ಕಾಲ್ತುಳಿತ ಆಯ್ತು, ಮೊದಲು ಸಾವು ಯಾವ ಗೇಟ್ ನಲ್ಲಿ ಆಯ್ತು, ಜೊತೆಗೆ ಒಟ್ಟು 3 ಗೇಟ್ ನಲ್ಲಿ ಈ ಒಂದು
ಸರಳವಾಗಿ ಒಂದು ಕಾಲ್ ತುಳಿತ ಪ್ರಕರಣ ದಾಖಲಾಯಿತು. ನಂತರ ಅವರೆಲ್ಲರೂ ಕೂಡ ಆಸ್ಪತ್ರೆಯಿಂದ ದಾಖಲಿಸು ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ CCTVಯನ್ನ ವಶಕ್ಕೆ ಪಡೆದಿರೋದ್ರಿಂದ ಯಾವಾಗ ಸ್ಟಾರ್ಟ್ ಆಯ್ತು ಕಾಲ್ ತುಳಿತ ಪ್ರಕರಣ, ಜೊತೆಗೆ ಯಾವಾಗ ಈ ಒಂದು ಹಲ್ಲೆ ಒಳಗಾದಂತ ಅಥವಾ ಗಾಯಗಳಾಗಿರುವಂತ ಗಾಯಾಳುಗಳನ್ನ ನೇರವಾಗಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳಾಯ್ತು. ಜೊತೆಗೆ ಯಾಕೆ ಪೊಲೀಸರು ಅಲ್ಲಿ ಹೆಚ್ಚಿನ ಸೆಕ್ಯೂರಿಟಿಯನ್ನ ಕೊಟ್ಟಿರ್ಲಿಲ್ಲ, ಯಾಕಂದ್ರೆ ಪ್ರಮುಖವಾಗಿ ಕೆಲವೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಾಲ್ ತುಳಿತ ಆಗುವಂತ ಸಂದರ್ಭದಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗೇಟ್ ನಲ್ಲಿ ಇರ್ಲಿಲ್ಲ, ಹೀಗಾಗಿ ಆ ಒಂದು ಕೃತ್ಯ ನಡೀತು ಅನ್ನೋದು ಕೂಡ ಕೆಲವೊಂದಷ್ಟು ಆರೋಪಗಳು ಇರೋದ್ರಿಂದ CID ಅಧಿಕಾರಿಗಳು, ಅದರಲ್ಲೂ ಕೂಡ CID ಇನ್ಸ್ಪೆಕ್ಟರ್ ಆಗಿರುವಂತ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಮತ್ತೆ ಅಂದ್ರೆ ನೆನೆಯೂ ಕೂಡ ಸ್ಟೇಡಿಯಂಗೆ ವಿಸಿಟ್ ಕೊಟ್ಟಿದ್ರು, ಇವತ್ತು ಕೂಡ ಸ್ಟೇಡಿಯಂಗೆ ವಿಸಿಟ್ ಕೊಟ್ಟಿದ್ದಾರೆ, ಸ್ಥಳ ಮಜ್ಜರನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತ ಅಧಿಕಾರಿಗಳ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಈ ಒಂದು ತನಿಖೆನ ಮತ್ತಷ್ಟು ಚುರುಕುಗೊಳಿಸಿರುವಂತದ್ದು. ಜೊತೆಗೆ ಮತ್ತಷ್ಟು ಜನ ಈ ಒಂದು, ಯಾಕಂದ್ರೆ ಎಲ್ಲಾ ಕಡೆ ಕೂಡ ಅಂದ್ರೆ ರಾಯಲ್ ಚಾಲೆಂಜರ್ಸ್ ನ ಒಂದು ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ನಿಖಿಲ್ ಆಗಿರ್ಬೋದು, ಜೊತೆಗೆ DNA ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ KCA ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಕೋರ್ಟ್ ನಿಂದ ರಿಲೀಫ್ ಅನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರ ಪಾತ್ರ ಏನಿದೆ ಅನ್ನೋದನ್ನು ಕೂಡ ಒಂದು ವಿಮರ್ಶೆ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡ್ತಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.